ನೀವೇ ಥಿಯೇಟರ್ ನೋಡಿ. ಅಣ್ಣ 100% ಪ್ಲಕ್ಕಾ ಫ್ಲಾಪ್ ಮೂವಿ. ಏನು ಅರ್ಥನೇ ಇಲ್ಲ ಮೂವಿಲಿ. ಮೂವಿ ಎಷ್ಟು ಆಕ್ಟಿಂಗ್ಗೆ ಅವ್ರು ಬರ್ದಿರೋ ಕತೆಗೆ ಸ್ಟೋರಿಗೆ ಏನು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೆಕೆಂಡ್ ಪಾರ್ಟ್ ಅಂತೂ ಬರಲ್ಲ. ಮೂವಿ ಫ್ಲಾಪ್ ಮೂವಿ. ದುಡ್ಡು ಕೊಟ್ಟಿದ್ದಕ್ಕೂ ನೋಡಿದಕ್ಕೂ ಪ್ರಯೋಜನ ಐತೆ. ಹೆಸರು ಮಾಡೋದಕ್ಕೆ ಮಾಡಿರೋದು. ಮೂವಿ ಅಂತೂ ಫ್ಲಾಪು ಪಕ್ಕ. ಅರ್ಥನೇ ಇಲ್ಲ ಮೂವಿಲಿ. ಸೆಕೆಂಡ್ ಭಾಗ ಅಂತೂ ಇಲ್ಲ. ಸುಮ್ಮನೆ ದುಡ್ಡು ಕೊಟ್ಟರಲ್ಲ ವೇಸ್ಟು. ಗುರು ರಿವ್ಯೂ ಹೇಳೋದಕ್ಕಿಂತ ನೀವು ಹೋಗಿ ನೋಡೋದ್ರಲ್ಲೇ ಗುರು ಮಜಾ ಇರೋದು. ಸೀರಿಯಸ್ಲಿ ಹೇಳ್ತೀನಿ. ಹೌದು, ಹೋಗಿ ನೋಡಿ. ಒಂದೊಂದು ಸೀನು ಒಂದೊಂದು ಗೆಟಪ್ ಕೂಡ ಅಲ್ಟಿಮೇಟ್ ಗುರು. ಡಬಲ್ ಆಕ್ಟಿಂಗ್ ಗುರು. ನಮ್ಗೆ ನಿಜಲ್ಲಿ ಹೆಂಗ ಅನಿಸ್ತು ಅಂದ್ರೆ ಎರಡು ಆಕ್ಟಿಂಗ್ ಬಗ್ಗೆನೂ ಮಾತಾಡಂಗೆ ಇಲ್ಲ ನಾವು. ಆ ತರ ಇದೆ. ನೆಕ್ಸ್ಟ್ ಲೆವೆಲ್. ಏನ್ ಗುರು, ಏನ್ ಅನಿಸ್ತು ಗುರು ನಿಮ್ಗೆ? ಆಸ್ಕರ್ ಕೊಡ್ಬೇಕು. ಆಸ್ಕರ್ ಗಿಂತ ದೊಡ್ಡ ಬರುತ್ತೆ ಗುರು. ಪದ್ಮಶ್ರೀ ಕೊಡ್ಬೇಕು. ಎಂತ ಆಕ್ಟಿಂಗ್. ಒಂದು ಮಟ್ಟ ಮೇಲೆ ಹೋಗುತ್ತೆ. 2,000 ಕೊಟ್ಟಿನ ಅಣ್ಣ, ಇನ್ನೊಂದು 500 ಜಾಸ್ತಿ ಬಿಡೋಣ. ಫಿಲಮಲ್ಲಿ ಏನಂದ್ರೆ ರಿಚ್ನೆಸ್ ಕಾಣಿಸ್ತು. ಅಷ್ಟೊಂದು ಮಜಾ ಇಲ್ಲ ಫಿಲಮಲ್ಲಿ. ಸ್ಟೋರಿ ಎಕ್ಸ್ಪೆಕ್ಟೇಷನ್ ಇತ್ತು, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಟಚ್ ಮಾಡಿಲ್ಲ ಅವರು. ಏನು ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಫಿಲಮಲ್ಲಿ ಒಂದು ಸ್ವಲ್ಪ ಇನ್ನೂ ಸ್ಟೋರಿ ಚೆನ್ನಾಗಿ ಇಡಬೇಕಾಯ್ತು. ಹೆವಿ ಆ್ಯಕ್ಷನ್ ಆಗೋಗ್ಬಿಡ್ತು. ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಅದರಲ್ಲಿ ಏನಿಲ್ಲ, ಒಂದು ಅಕ್ಕನಿಗೋಸ್ಕರ ತಮ್ಮ ಒಂದು ಯಾವ ಥರ ಜೀವನ ಮಾಡೋಕ್ಕಂತ ಇದು ಮಾಡಿದೆ. ಅಲ್ಲಿದ್ದ ತಾಯಿಗೋಸ್ಕರ ಮಗ ಯಾವ ಥರ ಫೈಟ್ ಮಾಡ್ತಾನೆ ಅಂತ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು. ಆ ಥರ ಏನಿಲ್ಲ. ಹಾಲಿವುಡ್ ರೇಂಜಲ್ಲಿ ಅಂದರೆ ಎಲ್ಲ ಥರನೂ ಸಿಗುತ್ತೆ. ಬಟ್ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ನೋಡ್ಬೋದು. ಡಬಲ್ ಆ್ಯಕ್ಟಿಂಗ್ ಇನ್ನೊಂದು ಕ್ಯಾರೆಕ್ಟರ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೈಕೋ ಕ್ಯಾರೆಕ್ಟರ್ ಥರ ಇದೆ. ಸೂಪರ್ ಆಗಿದೆ ಮೂವಿ, ನೋಡ್ಬೋದು. ಡ್ಯಾಡಿ ಈಸ್ ಹೋಮ್. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಮಸ್ತ್ ಆಗಿದೆ. ಸೂಪರ್ ಆಗಿದೆ. ಸೂಪರ್. ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ ಬ್ರೋ, ನೋಡ್ಬೋದು. ಸೂಪರ್ ಅಣ್ಣ, ಸೂಪರ್. ಚೆನ್ನಾಗಿದೆ. ಸೂಪರ್ ಸೂಪರ್. ಸರ್ ಚೆನ್ನಾಗಿತ್ತು ಸರ್. 100 ಡೇಸ್ ಪಕ್ಕ. ಮೂವಿಯಲ್ಲೆಲ್ಲ 4 ಜನ ಹೆಣ್ಣು, ಅವನ ಕೈಯಲ್ಲೆಲ್ಲ ಗಣ್ಣು. ನಮ್ಮ ಬಾಸ್ ಯಶು ಲಕ್ಷ್ಮಣ್. ಸೂಪರ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಡ್ಯಾಡಿ ಸೆಂಟಿಮೆಂಟ್ ಮೂವಿ, ತಂದೆ ಮತ್ತು ಮಗನ ಸೆಂಟಿಮೆಂಟ್ ಮೂವಿ ಚೆನ್ನಾಗಿದೆ. ಓವರಾಲ್ ಮೂವಿ ಸೂಪರ್. ನನಗೆಲ್ಲ ಕ್ಯಾರೆಕ್ಟರ್ ಇಷ್ಟ ಆಯಿತು. ಬಾಸ್ ಡಬಲ್ ಕ್ಯಾರೆಕ್ಟ್ರು, ಅದು ಬೇರೆ ಬೇರೆ ಲೆವೆಲಲ್ಲಿದೆ. ಬಾಸ್ದು ಮೂವಿ ತುಂಬ ಇಷ್ಟ ಆಯ್ತು ನನಗೆ. ಸಖತ್ತಾಗಿದೆ. ಸಿಸ್ಟರ್ ಕ್ಯಾರೆಕ್ಟರ್ ಇಷ್ಟ ಆಯಿತು. ಒಳ್ಳೆ ಮೂವಿ, ನೋಡ್ಬೋದು. ಹಾಲಿವುಡ್ ರೇಂಜು. ಅಣ್ಣ ಫಸ್ಟ್ ಹಾಫ್ ಎಂಟರ್ಟೈನಿಂಗ್ ಆಯಿತು. ಸೆಕೆಂಡ್ ಹಾಫ್ ಅಂದ್ರು ಹಾಲಿವುಡ್ ರೇಂಜಲ್ಲಿ ನೋಡ್ದಂಗಾಯ್ತು. ಕಣ್ಣೇ ಎತ್ತಕ್ಕಾಗಲಿಲ್ಲ ಅಣ್ಣ. ಫುಲ್ ಟ್ವಿಸ್ಟು. ಅದು ಅಪ್ಪ ಮಗ ಕ್ಯಾರೆಕ್ಟರು ಚಿಂದಿ ಅಣ್ಣ, ಚಿಂದಿ. ಏನ್ ಬ್ರೋ, ಸಂಭ್ರಮ ಮಾಡಬೇಕು, ಹೋಗ್ಬೇಕು ಬ್ರೋ. ಚೆನ್ನಾಗಿದೆ. ಎಲ್ಲ ಇಷ್ಟ ಆಯ್ತು ಸರ್. ಏನು ಇಷ್ಟ ನನಗೆಲ್ಲ ಎಲ್ಲ ಇಷ್ಟ ಆಯಿತು. ನಾವು ಯಶ್ಮನ್ ಆಗಿ ಎಲ್ಲ ಇಷ್ಟ ಆಯ್ತು ಅಂತ ಹೇಳ್ತೀವಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಕಂಟೆಂಟ್ ಚೆನ್ನಾಗಿದೆ, ಸಸ್ಪೆನ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮಾಡೋದು ಚೆನ್ನಾಗಿದೆ. ಚಿಂದಿ ಸರ್, ಬಾಯ್ ಚೆನ್ನಾಗಿದೆ ಸರ್. ವೇಟಿಂಗ್ಸ್ ಎಲ್ಲ ಫಿಲಮ್ ಎಲ್ಲ ಶೂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಹಿಟ್ ಆದರೂ ಚೆನ್ನಾಗಿತ್ತು ಮೂವಿ. ಸೈಕ್ ಆಗಿದೆ ಮೂವಿ. ಇನ್ನೊಂದ್ಸಲ ನೋಡ್ಬೋದು. ಅದು ಚೆನ್ನಾಗಿದೆ, ಸೂಪರ್.
ಬ್ರೋ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಹ್ಯಾಂಗ್ ಓವರಿಂದ ಹೊರಗಡೆಗೆ ಬಂದಿಲ್ಲ ನಾನು. ಅಂದರೆ ಒಂದೊಂದು ಸೀಕ್ವೆನ್ಸು ಸ್ಟೋರಿ ನರೇಷನ್ಸ್ನೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ, ಸ್ಟೋರಿ ಪಕ್ಕಕ್ಕೆ ಇಟ್ಬಿಡೋಣ. ಸಿನಿಮಾ ಸೀಕ್ವೆನ್ಸ್ ಅಂತ ಬಂದಾಗ ವಿಜುವಲ್ಸು ಆ್ಯಕ್ಟಿಂಗ್ ವೈಸು ತಿಂದ್ಕೊಂಬಿಟ್ಟವ್ರೆ ಯಶ್ ಅವರು. ಆ್ಯಕ್ಟಿಂಗ್ ವೈಸ್ ಅಂತ ಬಂದಾಗ ತಿಂದ್ಕೊಂಬಿಟ್ಟವ್ರೆ. ನಾನು ಅಪ್ಪಟ ಡಿ ಬಾಸ್ ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ತಿಂದ್ಕೊಂಬಿಟ್ಟಿದ್ದಾರೆ. ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲರೂ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರೂ ತಿನ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಸ್ಟೋರಿ ಒಂದೊಂದು ಸೀಕ್ವೆನ್ಸಲ್ಲೂ. ಇನ್ನೊಂದು ಏನಪ್ಪ ಅಂತಂದರೆ ರಾಯನ್ ಮಗನ ಕ್ಯಾರೆಕ್ಟ್ರು ಉಳಿಬೇಕಾಗಿತ್ತು. ಫುಲ್ಲು ಬಿಟ್ಕೊಂಡು ಕೊಡಲ್ಲ, ರಾಯನ್ ಮಗನ ಕ್ಯಾರೆಕ್ಟ್ರು ಉಳಿಬೇಕಾಗಿತ್ತು. ಅದೇನು ಅನ್ನೋದನ್ನ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಏನೋ ಒಂಥರ ಅಂದರೆ ಸಿನಿಮಾ ಬಂದು ಹಾಲಿವುಡ್ಡು ಬಾಲಿವುಡ್ಡು ಟಾಲಿವುಡ್ ಅದು ಇದು ಅಂತಾರಲ್ಲ, ನಮ್ಮ ಕನ್ನಡದವ್ರ ತಾಕತ್ ಏನು ಅನ್ನೋದನ್ನು ಯಶ್ ಅವ್ರು ತೋರಿಸಿದ್ದಾರೆ. ಒಂದು ಆರ್ಟ್ ಸಿನಿಮಾ ಡೈರೆಕ್ಟರು, 2 ಅವಾರ್ಡ್ ಸಿನಿಮಾ ಡೈರೆಕ್ಟರು ಈ ಲೆವೆಲಿಗೆ ಸಿನಿಮಾ ಮಾಡ್ಬೋದು ಅಂತ ಒಂದು ಫೀಮೇಲ್ ಥರ ಮಾಡಿಲ್ಲ ಗುರು. ಮೇಲು ಯಾವ ಲೆವೆಲ್ ಅಂತ ಬಂದಾಗ ಡೈರೆಕ್ಷನ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಲು, ವಿಜುವಲ್ಸು ಕ್ಯಾಮ್ರಾ ವಿಜುವಲ್ಸ್ ಅಂತ ಬಂದಾಗ ಎಕ್ಸ್ಟ್ರೀಮ್ ಲೆವೆಲ್ಲು. ಸೊ ಸಿನಿಮಾ ಓವರ್ ಆಲ್ ಅಂತ ಬಂದಾಗ ಹ್ಯಾಂಗ್ ಓವರಲ್ಲೇ ಇರ್ತೀವಿ. ಆ ಹ್ಯಾಂಗ್ ಓವರ್ ಇದೆ. ನಮ್ಮ ಬ್ರದರ್ ಮಾತಾಡ್ತಾರೆ. BGM ಮಾತ್ರ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಯಶ್ ಅವರ ಡಬಲ್ ಆ್ಯಕ್ಟಿಂಗ್ ಇದೆಯಲ್ಲ, ಮಗನ ಪಾತ್ರ ಮಾತ್ರ ಅಲ್ಟಿಮೇಟ್ ಹೇಳಬೇಕು, ಅಷ್ಟು ಸೂಪರಾಗಿ ಬಂದಿದೆ. ಸೊ ಯಾರು ಮಿಸ್ ಮಾಡಬೇಡಿ. ಸೊ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಸೊ ಎಲ್ಲರೂ ಕೂಡ ಬಂದು ನೋಡಿ. ಥ್ಯಾಂಕ್ ಯು.